ಇದು ಪಂಜಾಬ್ ಟೀಮಾ ಇಲ್ಲ ಇಂಡಿಯಾ ಟೀಮ್ ಅಂತಾನೆ ಗೊತ್ತಾಗ್ತಿಲ್ಲ. ಬಿಕಾಸ್ ಆಫ್ಟರ್ IPL ಆದ್ಮೇಲಂತೂ ಟೀಮ್ ಇಂಡಿಯಾಗೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆದ್ರು. ಯಾವ ತರ ಪಂಜಾಬ್ ಟೀಮ್ಗೆ ಒಕ್ಕಿಸ್ಕೊಂಡಿದ್ದೋ ಶುಕ್ರದಶೆಗಳು, ಗುರು, ಶನಿ, ಕೇತು ಏನೇನೆಲ್ಲ ಆ ಒಂದು ಟೀಮ್ಗೆ ಅಟ್ಕಾಯಿಸ್ಕೊಂಡಿದ್ವೋ, ಇವಾಗ ಟೀಮ್ ಇಂಡಿಯಾಗೆ ಎಲ್ಲಾನು ಕೂಡ ಶಿಫ್ಟ್ ಆಗ್ಬಿಟ್ಟಿದೆ. ಆ ಲೆವೆಲ್ಗೆ ಟೀಮ್ ಇಂಡಿಯಾ ಪರ್ಫಾರ್ಮ್ ಮಾಡ್ತಾ ಇರೋದು ಪಾಪ ಶ್ರೇಯಸ್ ಅಯ್ಯರ್ ಬ್ರೋ. ಒನ್ ಮ್ಯಾನ್ ಆರ್ಮಿ ತರ, ಒನ್ ಮ್ಯಾನ್ ವಾರಿಯರ್ ತರ ಎಷ್ಟು ಫೈಟ್ ಮಾಡ್ತಾ ಇದ್ದಾರೆ ಟೀಮ್ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ ಟೀಮ್ ಇಂಡಿಯಾ ಗೆಲ್ಸಕ್ಕೆ. ಬಟ್ ಯಾವುದೇ ಪ್ಲೇಯರ್ ಕೂಡ ಅವ್ರಿಗೆ ಸಪೋರ್ಟೇ ಮಾಡ್ತಾ ಇಲ್ಲ. ನಾನಂತೂ ಗೌತಮ್ ಗಂಭೀರ್ ಅವರಿಗೆ ಒಂದು ಕ್ವಶನ್ ಕೇಳ್ತೀನಿ, ಬೈ ಏನು ಗುರು ವಾಷಿಂಗ್ಟನ್ ಸುಂದರ್ನ ಟೀಮಲ್ಲಿ ಇಟ್ಕೊಂಡಿದ್ದೀರಾ? ಈ ಕ್ಯಾಂಟ್ ಬ್ಯಾಟ್, ಈ ಕ್ಯಾಂಟ್ ಬೌಲ್, ಈ ಕ್ಯಾಂಟ್ ಫೀಲ್ಡ್, ಈ ಮೂರು ಸದ್ಯಕ್ಕೆ ಅವರಲ್ಲಿ ಕೊರತೆಗಳು ಕಾಣಿಸ್ತಾ ಇದ್ದಾವೆ ಕಣ. ಸೊ ಆದರೂ ಕೂಡ ಅವ್ರನ್ನ ಟೀಮ್ ಇಂಡಿಯಾದಲ್ಲಿ 3 ಫಾರ್ಮೆಟ್ ಪ್ಲೇಯರ್ ಆಗಿ ನೀವು ಯೂಸ್ ಮಾಡ್ತಾ ಇದ್ರೆ, ಅವ್ರನ್ನ ಆಡಿಸ್ತಾ ಇದ್ರ ಅಂತ ಹೇಳಿದ್ರೆ ಇಷ್ಟೇ. ಇದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಆಫ್ಟರ್ 12 ಇಯರ್ಸ್ ಆದಮೇಲೆ ಇಂಗ್ಲೆಂಡ್ ಅವರು ಇಂಡಿಯಾ ಅಗೇನ್ಸ್ಟ್ ಗೆದ್ದಿರೋದು. 12 ಇಯರ್ಸ್ ಯಪ್ಪ, ಅಲ್ಲಿವರೆಗೂ ಟೀಮ್ ಇಂಡಿಯಾ ಯಾವ ಥರ ಡಾಮಿನೇಟ್ ಮಾಡಿತ್ತು ಇಂಗ್ಲೆಂಡಲ್ಲಿ ಅಗೇನ್ಸ್ಟ್ ಅಂತ ಹೇಳಿದ್ರೆ, ಎಷ್ಟೋ ಸಾಮ್ರಾಜ್ಯಗಳನ್ನ ಕಟ್ಟಿ ಟೀಮ್ ಇಂಡಿಯಾ ಇವಾಗ ಜಸ್ಟ್ 2 ವೀಕ್ಸ್ ಅಲ್ಲಿ ಈ ಒಂದು ಸಾಮ್ರಾಜ್ಯ ಈ ಲೆವೆಲ್ಗೆ ಬೀಳ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಟೀಮ್ ಇಂಡಿಯಾಗಂತೂ ವರ್ಸ್ಟ್ ರೆಕಾರ್ಡ್ನ ಕ್ರಿಯೇಟ್ ಮಾಡ್ತಾ ಇರೋದು ಆಫ್ಟರ್ ಗೌತಮ್ ಗಂಭೀರ್ ಅವರು ಟೀಮ್ ಇಂಡಿಯಾಗೆ ಹೆಡ್ ಕೋಚ್ ಆದಮೇಲೆ. ಬ್ರೋ ರೆಕಾರ್ಡ್ ಮೇಲೆ ರೆಕಾರ್ಡ್ ಮಗ, ನೀವಂತೂ ಈ ರೆಕಾರ್ಡ್ನ ಕೇಳಿಬಿಟ್ರೆ ನಿಜವಾಗ್ಲೂ ಕಣ್ಣಲ್ಲಿ ರಕ್ತ ಬರೋದೊಂದು ಬಾಕಿ. ಬಿಕಾಸ್ ಫಸ್ಟ್ ಟೈಮ್ ಇನ್ 7 years ಇಂಡಿಯಾ ಹ್ಯಾವ್ ಲಾಸ್ಟ್ ಬ್ಯಾಕ್ ಟು ಬ್ಯಾಕ್ T20 ಸೀರೀಸ್ ಫಾರ್ ದಿ ಫಸ್ಟ್ ಟೈಮ್ ಇನ್ 7 years. ಬ್ಯಾಕ್ ಟು ಬ್ಯಾಕ್ ಸೀರೀಸ್ನ ಸೋತಿರೋದು ಆಫ್ಟರ್ 7 years ಆದಮೇಲೆ ಟೀಮ್ ಇಂಡಿಯಾ. ಅಂಡ್ ಫಸ್ಟ್ ಸಿನ್ಸ್ 2019 ಇಂಡಿಯಾ ಲಾಸ್ಟ್ ಸೀರೀಸ್ ಇನ್ ಎನಿ ಫಾರ್ಮೆಟ್ ಟು ಇಂಗ್ಲೆಂಡ್ ಫಾರ್ ದಿ ಫಸ್ಟ್ ಟೈಮ್. 2019 ಆದಮೇಲೆ 19 ಇಲ್ಲಿವರೆಗೂ ಇಂಗ್ಲೆಂಡ್ ಅಗೇನ್ಸ್ಟ್ ಯಾವುದೇ ಫಾರ್ಮೆಟ್ ಅಲ್ಲಿ ಸೀರೀಸ್ ಕೂಡ ಸೋತಿರಲಿಲ್ಲ. T20, ODI ಅಂಡ್ ಟೆಸ್ಟ್ ಎಲ್ಲೂ ಕೂಡ ಸೋತಿರಲಿಲ್ಲ. ಎಷ್ಟು ವರ್ಷ? ಆಲ್ಮೋಸ್ಟ್ 7 years ಆದಮೇಲೆ ಇವಾಗ ಸೋತಿರೋದು. ಅಂಡ್ ಫಸ್ಟ್ ಟೈಮ್ ಅವರ್ ಇಂಡಿಯಾ ಲಾಸ್ಟ್ ಮಲ್ಟಿಪಲ್ ಬೈಲ್ಯಾಟರಲ್ T20 ಸೀರೀಸ್ ಇನ್ ಇಂಗ್ಲೆಂಡ್. ಇನ್ನೇನು ರೆಕಾರ್ಡ್ ಬೇಕು ಟೀಮ್ ಇಂಡಿಯಾಗೆ ಮಾಡೋದಕ್ಕೆ? ಆ್ಯಂಡ್ ಇವಾಗ ಟೀಮ್ ಇಂಡಿಯಾ ICC T20 ರ್ಯಾಂಕಿಂಗಲ್ಲಿ ಕೂಡ ಕೆಳಗಡೆ ಇಳಿದು ಬಿಡ್ತಾರೆ. ಇವಾಗ ಇಂಗ್ಲೆಂಡ್ ಅವರು ಈ ಒಂದು ಸ್ಥಾನನ ಹಂಗೆ ಕಬ್ಜಾ ಮಾಡ್ಕೊಬಿಡ್ತಾರೆ ಅಂತ ಹೇಳ್ತೀನಿ. ಓಕೆ, ನೆನ್ನೆ ಮ್ಯಾಚ್ ಬಗ್ಗೆ ಮಾತಾಡೋದೆ ಇವಾಗ. ಓಕೆನಾ, ಇಲ್ಲಿ ಕ್ಯಾಪ್ಟನ್ನು ಕೋಚು ಏನು ಮಾಡ್ತಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಓಕೆನಾ, ಎವ್ರಿ ಗೇಮ್ ಇವಾಗ ಐರ್ಲೆಂಡ್ ಸೀರೀಸು ಮತ್ತು ಇಂಗ್ಲೆಂಡ್ ಸೀರೀಸ್ ತಗೊಳ್ಳೋದ 6 ಮ್ಯಾಚ್ ಆಯಿತು. ಓಕೆನಾ, 6 ಮ್ಯಾಚಲ್ಲೂ ಎವ್ರಿ ಟಾಸ್ ಕೂಡ ಟೀಮ್ ಇಂಡಿಯಾ ಗೆದ್ದಿದೆ. ಟೀಮ್ ಇಂಡಿಯಾ ಗೆದ್ದು ಏನು ಮಾಡಿದ್ದಾರೆ? ಎಲ್ಲಾನು ಕೂಡ ಉಲ್ಟಾ ಆಗ್ತಿದೆ, ಎಲ್ಲ ಉಲ್ಟಾ ಪಲ್ಟಾ. ಇವಾಗ ಬ್ಯಾಟಿಂಗ್ ಆಡೋ ಪಿಚ್ಚಲ್ಲಿ ಫಸ್ಟು ಟಾಸ್ನ ಗೆದ್ಬಿಟ್ಟು ಬೌಲಿಂಗ್ ಮಾಡ್ತಾರೆ, ಬೌಲಿಂಗ್ ಮಾಡೋ ಪಿಚ್ಚಲ್ಲಿ ಬ್ಯಾಟಿಂಗ್ ಆಡ್ತಾರೆ. ನಿನ್ನೆ ಕೂಡ ಅದೇ ಆಗಿದ್ದು, ಟಾಸ್ನ ಗೆದ್ಬಿಟ್ಟು ಬೌಲಿಂಗ್ ಮಾಡೋ ಪಿಚ್ಚಲ್ಲಿ ಆಲ್ಮೋಸ್ಟ್ ಆ ಒಂದು ಪಿಚ್ಚಲ್ಲಿ ಎಲ್ಲಾನು ಕೂಡ ಸ್ಟ್ಯಾಟ್ಸ್ ತೋರಿಸ್ತಾ ಇದ್ದು, ಯಾರು ಫಸ್ಟ್ ಬೌಲಿಂಗ್ ಮಾಡ್ತಾರೆ ಅವರು ಗೆಲ್ತಾರೆ ಅಂತ ತೋರಿಸ್ತಾ ಇದ್ದು. ಬಾಸ್ ಏನು ಮಾಡಿದ್ರು? ಹೋಗ್ಬಿಟ್ಟು ಬ್ಯಾಟಿಂಗ್ ತಗೊಂಡ್ರು. ಲಾಸ್ಟ್ ಮ್ಯಾಚ್ ಕೂಡ ಹಂಗೆ ಮಾಡಿದ್ರು. ಎಲ್ಲ ಉಲ್ಟಾ ಪಲ್ಟಾ ಆಗ್ತದೆ. ಈ ಕಡೆ ಇಲ್ಲ ಕೋಚಿಂಗ್ ಸ್ಟಾಫ್ ಸರಿ ಇಲ್ವಾ ಅಂತ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಸರಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಟೀಮ್ ಇಂಡಿಯಾ ಇಲ್ಲಿವರೆಗೂ ಎಷ್ಟು ಅಚೀವ್ಮೆಂಟ್ನ ಮಾಡಿದೆ, ಎಷ್ಟೆಷ್ಟು ಕೋಚಿಂಗ್ ಸ್ಟಾಫ್ನ ಇಟ್ಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ಸಕ್ಸಸ್ಫುಲ್ ಆಗಿದ್ದಾರೆ. ಬಟ್ ಅಂದರೆ ಇವಾಗ ಸೋಲ್ತಾರ ನೋಡಿದ್ರೆ ಟೀಮ್ ಇಂಡಿಯಾ ಬಗ್ಗೆ ಹಿಂಗೆಲ್ಲ ಮಾತಾಡೋದು ತಪ್ಪು ಅಂತ ನಮಗೂ ಕೂಡ ಅನಿಸುತ್ತೆ. ಬಟ್ ಈ ಲೆವೆಲ್ಗೆ ಟೀಮ್ ಇಂಡಿಯಾ ಯಾವಾಗಲೂ ಕೂಡ ಸೋತಿರಲಿಲ್ಲ ಮಗ. ನಿಜವಾಗ್ಲೂ ರಾತ್ರಿ ಹೊತ್ತು 1:30-2 ಗಂಟೆ ತನಕ ಮ್ಯಾಚ್ನ ನೋಡಿಬಿಟ್ಟು ಮಲ್ಕೊಂಡು ಮತ್ತೆ ವಿಡಿಯೋ ಮಾಡಬೇಕು ಅಂದರೆ ಎಷ್ಟು ಉರಿಯುತ್ತಾ ಅಂತ ಹೇಳಿದ್ರೆ, ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರು, ಆ್ಯಸ್ ಎ ರಿವ್ಯೂ ಕೊಡಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಹರ್ಟ್ ಆಗೋದು ಗುರು ಟೀಮ್ ಇಂಡಿಯಾ ಫ್ಯಾನ್ಸ್ಗಳಿಗೆ. ಯಾಕಂತ ಹೇಳಿದ್ರೆ ಟೀಮ್ ಇಂಡಿಯಾ ಈ ಲೆವೆಲ್ಗೆ ಸೋತಿರೋ ಹಿಸ್ಟ್ರಿನೇ ಇಲ್ಲ ಮಗ. ಎಲ್ಲಿ ಸೋಲ್ತಾರೆ ಟೀಮ್ ಇಂಡಿಯಾ ಈ ಲೆವೆಲ್ಗೆ ಇಟ್ಕೊಂಡು? ಆ್ಯಂಡ್ ಏನಕ್ಕೆ ಸುಮ್ಮನೆ ಬೇರೆ ಅನ್ವಾಂಟೆಡ್ ಪ್ಲೇಯರ್ಸನ್ನ ಇಟ್ಕೊಂಡಿದ್ದಾರೆ ಟೀಮ್ ಇಂಡಿಯಾ. ತೆಗೆದು ಹಾಕ್ಬಿಟ್ಟು ಕರ್ಕೊಬರ್ರಿ. RCB ಮೇಲಿರೋ ದ್ವೇಷಕ್ಕೆ ಟೀಮ್ ಇಂಡಿಯಾನ ಮಣ್ಣು ಮುಕ್ಕಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಹಂಗೆ ಆಗ್ತಿದೆ. ಟೀಮ್ ಇಂಡಿಯಾ ಎವ್ರಿ ಗೇಮ್ನ ಸೋಲ್ತಾ ಇದ್ದಾರೆ. ಈ ಕಡೆ ಇಲ್ಲಿ ನೋಡಿದ್ರೆ ಶ್ರೇಯಸ್ ಅಯ್ಯರ್ ಒನ್ ಮ್ಯಾನ್ ಆರ್ಮಿ ಥರ ಓಡಾಡ್ತಿದ್ದಾರೆ, ಬಟ್ ಅವ್ರಿಗೆ ಪಾರ್ಟ್ನರ್ಶಿಪ್ ಇಲ್ಲ. ನಿನ್ನೆ ಮ್ಯಾಚ್ ಬಗ್ಗೆ ನಾನು ಆನೆಸ್ಟಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಟೀಮ್ ಇಂಡಿಯಾ ಇಂಗ್ಲೆಂಡ್ ಟೀಮ್ ಆಗಿತ್ತು, ಇಂಗ್ಲೆಂಡ್ ಟೀಮು ಟೀಮ್ ಇಂಡಿಯಾ ಟೀಮ್ ಆಗಿತ್ತು. ಯಾಕಂತ ಹೇಳಿದ್ರೆ ಫಸ್ಟ್ ಇವಾಗ ಬ್ಯಾಟಿಂಗ್ ಬಂದಿದ್ದಾರೆ ಇಂಡಿಯಾ. ಓಕೆನಾ, 150 ರನ್ಸನ್ನು ಹೊಡೆದ್ರು. ಓಕೆ, ಬಟ್ ಇಂಗ್ಲೆಂಡ್ ಟೀಮ್ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಓಪನಿಂಗ್ ಬ್ಯಾಟ್ಸ್ಮನ್ ಫಿಲ್ ಸಾಲ್ಟ್ ಮತ್ತು ಜೋಸ್ ಬಟ್ಲರ್ ಆ್ಯಂಡ್ ಹ್ಯಾರಿ ಬ್ರೋಕ್ ಬಿರಿ. ಹ್ಯಾರಿ ಬ್ರೋಕ್ ಅಂತೂ ಟೀಮ್ ಇಂಡಿಯಾಗೆ ಹುಚ್ಚು ನಾಯಿಗೆ ಹೊಡೆದಿದ್ದು. ಒಳ್ಳೆ ಎಳೆ ಮಕ್ಕಳು ಹೊಡೆಯಲ್ವಾ ಟೆನ್ನಿಸ್ ಬಾಲಲ್ಲಿ ಸೀನಿಯರ್ ಪ್ಲೇಯರ್ಗಳು ಹಂಗೆ ಹೊಡೆದಿದ್ದು. ಹಂಗೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ಇಂಡಿಯನ್ ಬೌಲರ್ಸ್ ಎಲ್ಲನೂ ಕೂಡ ಒಳ್ಳೆ ಟೆನ್ನಿಸ್ ಬಾಲ್ ಬರೋ ಥರ ನೋಡ್ತಾ ಇರೋದು ಹ್ಯಾರಿ ಬ್ರೋಕ್ ಅವರು. ಓಕೆ, ಫಿಲ್ ಸಾಲ್ಟ್ ಅವ್ರ ಬ್ಯಾಟಿಂಗ್ ನೋಡಬೇಕಾಗಿದ್ದೇನೆ ನೀವು. 9 ಬಾಲ್ಗೆ 0.
9 ಬಾಲ್ಗೆ 0. ಈ ಇಂಗ್ಲೆಂಡ್ ಬ್ಯಾಟರ್ಸು ಬಸ್ ಬಾಲ್ ಆಡೋ ಒಂದು ಕ್ರಿಕೆಟ್ನ ಒಂದು ಕಲ್ಚರ್ನ ಸೃಷ್ಟಿ ಮಾಡಿದಂಥ ಟೀಮು ಅವರೇ ಪಿಚ್ನ ನೋಡಿಕೊಂಡು ಪಿಚ್ಗೆ ಅಡ್ಯಾಪ್ಟ್ ಆಗಿ ಆಡ್ತಾ ಇದಾರೆ ಅಂತ ಹೇಳಿದ್ರೆ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳಿಗೆ ಅದು ಏನಾಗಿದೆ ಗುರು ಕಷ್ಟ, ಏನಾಗಿದೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಏನಾಗಿದೆ ಅಂತ. ಬಂದ ಪುಟ ಓದ ಪುಟ ಫಸ್ಟ್ ಬ್ಯಾಟಿಂಗ್ಗೆ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಓಕೆ ಒಂದು ಇಂಪಾರ್ಟೆಂಟ್ ನಾಕ್ಸ್ನ ಆಡಿದ್ರೆ. ಆ್ಯಕ್ಚುಲಿ ಅಭಿಷೇಕ್ ಶರ್ಮಾ ಎವ್ರಿ ಗೇಮ್ ಪರವಾಗಿಲ್ಲ ಒಂದು ಸೆಟ್ನ ಮಾಡ್ತಾ ಇದ್ದಾರೆ ಟೀಮ್ ಇಂಡಿಯಾಗೆ ಓಪನಿಂಗ್ ಆಗಿ. ಬಟ್ ವೈಭವ್ ಸೂರ್ಯವಂಶಿ ಓಕೆ 15 ವರ್ಷದ ಹುಡುಗ, ಈ ಕಡೆ ಹೆಂಗಾಗಿದೆ ಅಂತ ಹೇಳಿದ್ರೆ 15 ವರ್ಷದ ಹುಡುಗ ಅಂತಲೇ ಹೇಳ್ಬೋದು. ಈ ಕಡೆ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆದಮೇಲೆ ಆಡಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅಂತಲೂ ಕೂಡ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಟೀಮ್ ಇಂಡಿಯಾಗೆ ಬಂದಮೇಲೆ ನಿನಗೆ 15 ವರ್ಷ ಆಗಿರಲಿ, ನಿಂಗೆ 10 ವರ್ಷ ಆಗಿರಲಿ, 30 ವರ್ಷ ಆಗಿರಲಿ, ಅದೆಲ್ಲ ಯಾವನೂ ಕೇಳಲ್ಲ. ಮಾಮ್ ನೀನು ಬಂದಿದ್ಯಾ, ಪರ್ಫಾರ್ಮ್ ಮಾಡು, ಟೀಮ್ ಇಂಡಿಯಾ ಗೆಲ್ಲಬೇಕಷ್ಟೇ, ಅದು ಬಿಟ್ಟರೆ ಬೇರೆ ಆಪ್ಷನ್ ಏನಿಲ್ಲ. ಸೊ 15 ವರ್ಷ ಹುಡುಗ ನೀನು ಏನಕ್ಕೆ IPL ಅಂತೂ ಎಲ್ಲರಿಗೂ ನಾಯಿ ಹೊಡೆದಂಗೆ ಹೊಡೆದಿದ್ಯಾ ಮಾಮ್, ಇಲ್ಲಿ ಹೊಡಿಬೇಕಷ್ಟೇ ನೀನು, ಎಕ್ಸ್ಕ್ಯೂಸಸ್ಸೇ ಇಲ್ಲ ಯಾರಿಗೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ನೀನು 15 ವರ್ಷ 30 ವರ್ಷ ಯಾರು ಕೇಳ್ತಾರೆ? ಟೀಮ್ ಇಂಡಿಯಾ ಸೋಲ್ತಾ ಇರಬೇಕಾದ್ರೆ ಗೆಲ್ತಾ ಇರಬೇಕಾದ್ರೆ ಓಕೆ ಅದೆಲ್ಲ ಕೇಳ್ತೀವಿ, ಇಟ್ ಸೋಲ್ತಾ ಇರಬೇಕಾದ್ರೆ ಯಾರು ಕೂಡ ಈ ಒಂದು ಕ್ವಶನ್ ಯಾವನು ಕೂಡ ಮಾಡಲ್ಲ. ಆ್ಯಂಡ್ ಓಕೆ ಇಶಾನ್ ಕಿಶನ್ ಬಂದ ಪುಟ್ಟ ಬಂದರು, ಹೊಡೆದ್ರು, ಹೋದರು, ಏನು ರನ್ಸ್ ಅಂತೂ ಹೊಡೆದಿಲ್ಲ. ಆ್ಯಂಡ್ ಅವರು ಕೂಡ ಸೇಮ್, ಎಲ್ಲರೂ ಕೂಡ ಬಂದಂಗೆ ಹೊಡೆದ್ಬಿಟ್ಟು ಹೋದರೆ ಇಲ್ಲಿ ಯಾರು ನಿಂತ್ಕೊಂಡು ಆಡ್ತಾರೆ ಇವಾಗ ಗೊತ್ತಾಗ್ತಿದೆ ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಅವ್ರದ್ದು ಎಷ್ಟು ಇಂಪಾರ್ಟೆಂಟ್ ಪ್ಲೇಯರು ಟೀಮ್ ಇಂಡಿಯಾಗೆ ಅಂತ. ಏನು ಎವ್ರಿ ಬಾಲ್ 6 ಹೊಡೆಯೋಕ್ಕಾಗುತ್ತೆ, ಸ್ಟ್ರೈಕ್ ರೇಟ್ ಅಂತ ಎಲ್ಲ ಹೇಟರ್ಸ್ ಎಲ್ಲ ಬಡ್ಕೋತಾ ಇದ್ರು. ವಿರಾಟ್ ಕೊಹ್ಲಿ ಹೇಟರ್ಸು ಮತ್ತು ಟೀಮ್ ಇಂಡಿಯಾದಲ್ಲಿ ವಿರಾಟ್ ಕೊಹ್ಲಿನ ತೆಗೆದಾಕ್ಬಿಡಿ, ಯಾಕಂತ ಹೇಳಿದ್ರೆ ಇವರು ಸ್ಟ್ರೈಕ್ ರೇಟ್ ಕೂಡ ಚೆನ್ನಾಗಿಲ್ಲ ಅಂತ. ಯಾವನ್ ಕೇಳ್ತಾ ಇದ್ದಾನೆ ಗುರು ಸ್ಟ್ರೈಕ್ ರೇಟ್ ಇವಾಗ? ಪಿಲ್ಸೌಟ್ ನೋಡಿ ಗುರು, ಪಿಲ್ಸೌಟ್ ಅಗ್ರೆಸಿವ್ ಪ್ಲೇಯರ್ ನಿಂತ್ಕೊಂಡು ಕೆಳಗಡೆ ಹಾಡ್ಕೊಂಡು ಆ ಒಂದು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾವನ್ ಕೇಳ್ತಾನೆ ಸ್ಟ್ರೈಕ್ ರೇಟ್ನ? ಯಾರು ಕ್ರಿಕೆಟ್ ಗೊತ್ತಿಲ್ಲ ನಮ್ಮ ಮಗ ಕೇಳಬೇಕಷ್ಟೇ ಸ್ಟ್ರೈಕ್ ರೇಟ್ನ. ವಿರಾಟ್ ಕೊಹ್ಲಿ ಅವ್ರದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸ್ತದೆ. ಆಫ್ಟರ್ ತುಂಬ ವರ್ಷಗಳಾದಮೇಲೆ ಇವಾಗ T20ಯಲ್ಲಿ ಇಂಗ್ಲೆಂಡ್ನಾಗ ಹೈಯೆಸ್ಟ್ ಸ್ಕೋರ್ ಯಾರ್ದು ಅಂತ ಹೇಳಿದ್ರೆ ಶ್ರೇಯಸ್ ಅಯ್ಯರ್ ಅವ್ರದ್ದು. ಇಲ್ಲಿವರೆಗೂ ವಿರಾಟ್ ಕೊಹ್ಲಿ ಅವ್ರದ್ದು ಇತ್ತು 80, 70, 60, ಇಲ್ಲಿವರೆಗೂ ವಿರಾಟ್ ಕೊಹ್ಲಿ ಅವ್ರದ್ದು ಇತ್ತು. ಇವಾಗ ಶ್ರೇಯಸ್ ಅಯ್ಯರ್ ಬಂದಿದ್ದಾರೆ. ಓಕೆ ಆ್ಯಂಡ್ ಟೀಮ್ ಇಂಡಿಯಾ ಬ್ಯಾಟಿಂಗ್ ಬಗ್ಗೆ ಮಾತಾಡೋದು ನೆನ್ನೆ ಅಂತ ಫುಲ್ ಫುಲ್ ಹಂಗೆ ಉಡೀಸ್ ದಂಡಮ್ ದಶಗುಡಮೆ ಆಗಿದ್ದು. ಆ್ಯಂಡ್ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಈ ವಾಷಿಂಗ್ಟನ್ ಸುಂದರ್ನ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತ. ನೆನ್ನೆ 8 ಬಾಲ್ ಆಡ್ಬಿಟ್ಟು 5 ರನ್ ಹೊಡೆದಿದ್ರು, 1 ಬೌಂಡ್ರಿನೂ ಏನಿಲ್ಲ, ಸಿಂಗಲ್ ಆಡ್ತಾರೆ. ಬ್ರೋ ನೀವು ಬಂದಿರೋದೇ ಡೆತ್ ಓವರ್ಸಲ್ಲಿ ಮಗ, ಬಂದಂಗೆ ಹೊಡಿತಾ ಇರಬೇಕು, ಏನು ಸಿಂಗಲ್ ಕೊಡ್ತಾ ಇದ್ರ ಅಲ್ಲಿ? ಓಕೆ ಸೆಟ್ಲ್ ಆಗಿರೋ ಬ್ಯಾಟ್ಸ್ಮನ್ನು ಯಾರೋ ಶ್ರೇಯಸ್ ಅಯ್ಯರ್ ಓಕೆ ಸಿಂಗಲ್ ರೊಟೇಟ್ ಮಾಡೋದ, ಅಟ್ಲೀಸ್ಟ್ ಮಧ್ಯದಲ್ಲಿ ಒಂದು ಬೌಂಡ್ರಿ ಹೊಡಿಲೇಬೇಕು ಮಾಮ್ ನೀನು. ಬೇರೆ ಟೀಮಲ್ಲಿ ಎಷ್ಟು 7 ಡೌನ್ 6 ಡೌನ್ ಬಂದವರೆಲ್ಲ ಬಂದಂಗೆ ಹೊಡಿತಾರೆ. ಯಾಕಂತ ಹೇಳಿದ್ರೆ ಆಸ್ಟ್ರೇಲಿಯಾ ಟೀಮಲ್ಲಿ ಬೆಂಕಿ ಥರ ಇದ್ದಾರೆ. ಎಲ್ಲ ಬೇರೆ ಟೀಮಲ್ಲಿ ಫಾರ್ ಎಕ್ಸಾಂಪಲ್ ಇಂಗ್ಲೆಂಡ್ ಟೀಮೇ ತಗೊಳ್ಳೋದು, ಇವ್ರ ಒಪೋನೆಂಟ್ನೇ ಆಡ್ತಾ ಇರೋದು. ವಿಲ್ ಜಾಕ್ಸು 5 ಬಾಲ್ ಆಡಿದ್ರೆ ಮಿನಿಮಮ್ 2 6 ಹೊಡಿತಾರೆ ಅಂತ ಬ್ಯಾಟ್ಸ್ಮನ್ ಬೇಕಾಗಿರೋದು ಇವಾಗ ಟೀಮ್ ಇಂಡಿಯಾಗೆ. ಇಲ್ಲಿ ನೋಡಿದ್ರೆ ಬಂದ್ಬಿಟ್ಟು ನೀವು ಸಿಂಗಲ್ ಆಡ್ಕೊಡ್ತೀನಿ ಡೆತ್ ಓವರ್ಸ್ ಅಂದರೆ ಇವ್ರ ಬದಲು ರಿಂಕು ಸಿಂಗ್ನ ಸೆಲೆಕ್ಟ್ ಮಾಡಿದ್ರೆ ಆಗದಪ್ಪ. ರಿಂಕು ಸಿಂಗ್ ಆದರೂ ಬಂದಂಗೆ ಚೌಟಿ ಹೆಡ್ಗಳನ್ನ ಹೊಡೆದ್ಬಿಟ್ಟು ಹೋಗ್ತಾ ಇದ್ರು. ಬಟ್ ಟೀಮ್ ಇಂಡಿಯಾ ನೆನ್ನೆ ಅಂತೂ ಫುಲ್ ಫ್ಲಾಪ್ ಆಗಿರೋದು ಬಿಡಿ, ಅದ್ರ ಬಗ್ಗೆ ಮಾತೇ ಇಲ್ಲ. ಆ್ಯಂಡ್ ಈ ಕಡೆ ಇಂಗ್ಲೆಂಡ್ ಅಂತೂ ಸಕ್ಕದಾಗೆ ಚೇಸ್ ಮಾಡಿದ್ರು ಈ ಒಂದು 189 ರನ್ಸ್ನ. ನಿಜವಾಗ್ಲೂ ಹೇಳ್ತೀನಿ ಇಂಗ್ಲೆಂಡ್ ಟೀಮ್ ಅಂತೂ ಸಕ್ಕದಾಗಿ ಎಚ್ಚೆತ್ಕೊಬಿಟ್ಟಿದ್ದಾರೆ. ಸೊ ಯಾವಾಗ ಬೇಸ್ ಬಾಲು ಆ ಬಾಲ್ ಈ ಬಾಲ್ ಅಂದ್ಕೊಂಡು ಬಂದರು, ಅದು ಕೂಡ ವರ್ಕೌಟ್ ಆಗಲಿಲ್ಲ. ಸ್ಟಾರ್ಟಿಂಗ್ ವರ್ಕೌಟ್ ಆಯಿತು, ಬಟ್ ಇವಾಗ ವರ್ಕೌಟ್ ಆಗ್ತಿಲ್ಲ. ಬಟ್ ಇವಾಗ ಅವ್ರು ಅಡ್ಯಾಪ್ಟ್ ಆಗಿದ್ದಾರೆ. ಆ್ಯಂಡ್ ಶ್ರೇಯಸ್ ಅಯ್ಯರ್ ಕೂಡ ನೆನ್ನೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರೋದು, ನಮ್ಮ ಟೀಮ್ ಇಂಡಿಯಾ ಪ್ಲೇಯರ್ಸು ಬೇಗ ಈ ಒಂದು ಪಿಚ್ಗೆ ಅಡ್ಯಾಪ್ಟ್ ಆಗಬೇಕು, ನಾವು ಇನ್ನೂ ಅಡ್ಯಾಪ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬ್ರೋ 4 ಗೇಮ್ ಆಯ್ತು ಮಾಮ್, 4ರಲ್ಲಿ 3 ಹ್ಯಾಟ್ರಿಕ್ ಸೋತಿದ್ದಾರೆ. ಫಸ್ಟ್ ಮ್ಯಾಚ್ ಹೆಂಗೋ ನಮಗೆ ಮಳೆ ಬಂದು ಸ್ವಲ್ಪ ಆ ಕಡೆ ಆಗಿಬಿಟ್ಟು ಸ್ವಲ್ಪ ಏನೋ ಆಯಿತು. ಆ್ಯಕ್ಚುಲಿ ಮಳೆ ಬಂದಿಲ್ಲ ಅಂತೇಳಿ ಹಸಿರು ಕೂಡ ಉಡೀಸಾಗ್ತಾ ಇತ್ತು. ಇಂದು ಕೂಡ ಫುಲ್ಲು ಹಂಗೆ ಶೇಮ್ ಆಗ್ಬಿಡ್ತಾ ಇತ್ತು. ಓಕೆ ಅದು ಮಳೆ ಬಂದು ಹೆಂಗೋ ಮಳೆ ರಾಯ ನಮ್ಮನ್ನು ಬಚಾವ್ ಮಾಡ್ದು ಅಂತಲೇ ಹೇಳ್ಬೋದು. ಆ್ಯಂಡ್ ಹ್ಯಾರಿ ಬ್ರೋಕ್ ಬಗ್ಗೆ ಮಾತಾಡೋದ ಮಾಮ್ ಇವಾಗ. ಹ್ಯಾರಿ ಬ್ರೋಕ್ ಏನು ಗುರು ಹೊಡೆದಿದ್ದು ವಾಷಿಂಗ್ಟನ್ ಸುಂದರ್ಗಂತೂ ಒಂದೇ ಓವರಲ್ಲಿ 19 ರನ್ನು. ಏನು ಎಲ್ಲಿ ಹಾಕಿದ್ರು ಹೊಡಿತಾ ಇದ್ದಾರೆ. ಚಿಕ್ಕ ಪಾಪಗಳು ಆಗ್ಬೋದು ಬೌಲಿಂಗು, ಆ ಥರ ಹಾಕಿದ್ರೆ ಒಂದು 2 ಬಾಲ್ ಡಾಟೇನೋ ಮಾಡ್ತಾಯಿದ್ರು ಹ್ಯಾರಿ ಬ್ರೋಕೆ. ಬಟ್ ವಾಷಿಂಗ್ಟನ್ ಸುಂದರ್ ಅಂತೂ ಎಲ್ಲಿ ಹಾಕಿದ್ರು ಹೊಡಿತಾ ಇದ್ದಾರೆ. ಏನು ಲೆಂತ್ ಬೇಗ ಪಿಕ್ ಮಾಡಿದ್ದು ಕೊಟ್ಟರು ಗುರು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಎಲ್ಲ ಹಾಕಿದ್ರು ಹೊಡಿತಾ ಇದ್ದಾರೆ. ಬಟ್ ಟೀಮ್ ಇಂಡಿಯಾ ಬೌಲರ್ಸ್ಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಈ ಕಡೆ ಪಿಲ್ಸಲ್ಟ್ ಅಂತೂ ಒಂಥರ ಅಗ್ರೆಸಿವ್ ಅಲ್ಲ, ಈ ಕಡೆ ಡಿಫೆನ್ಸಿವ್ ಅಲ್ಲ, ಆ ಥರ ಆಡ್ತಾ ಇದ್ದಾರೆ. ಈ ಕಡೆ ನೋಡಿ ಹ್ಯಾರಿ ಬ್ರೋಕ್ ಎವ್ರಿ ಬಾಲ್ ಹೊಡಿತಾ ಇದ್ದಾರೆ, ಎಲ್ಲ ಕಡೆ ಹೊಡಿತಾ ಇದ್ದಾರೆ. 79 ರನ್ ಅಂತೂ ಸಕ್ಕತ್ತಾಗಿ ಹೊಡೆದ್ರು. ಬಟ್ ನಮ್ಮ ಬೌಲಿಂಗ್ ಅಂತೂ ನಿಜವಾಗ್ಲೂ ನಾವು ಇಷ್ಟು ಬೇಗ ಮ್ಯಾಚ್ನ ಮುಗಿಸ್ತೀವಿ, 13.5 ಓವರ್ಸಲ್ಲಿ ಮ್ಯಾಚ್ನ ಮುಗಿಯುತ್ತೆ, 6.1 ಓವರ್ ಇರೋಂಗೆ ಮ್ಯಾಚ್ ಮುಗಿಯಿತು ಅಂತ ಹೇಳಿದ್ರೆ ಇದಂತೂ ದೊಡ್ಡ ಶೇಮ್ ಔಟ್ ಮಗ ಟೀಮ್ ಇಂಡಿಯಾಗೆ. ಯಾಕಂತ ಹೇಳಿದ್ರೆ ಟೀಮ್ ಇಂಡಿಯಾ ಆಲ್ರೆಡಿ 125 ರನ್ಸಿಂದ ಸೋತಿದ್ದಾರೆ, ಇವಾಗ 6 ಓವರ್ ಬಿಫೋರ್ ಸೋತಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದಂತೂ ಒನ್ ಆಫ್ ದಿ ವರ್ಸ್ಟ್ ರೆಕಾರ್ಡ್ ಅಂತಲೇ ಹೇಳ್ಬೋದು. ಬಟ್ ಏನೂ ಮಾಡೋಕ್ಕಾಗಲ್ಲ, ಟೀಮ್ ಇಂಡಿಯಾ ಅಂತೂ ಕೊಲಾಪ್ಸ್ ಆಗ್ತಾ ಇದ್ದಾರೆ. ಬಟ್ ಇನ್ಮೇಲಾದರೂ
ಟೀಮ್ ಇಂಡಿಯಾ ಟೀಮ್ ಅಂತ ಹೇಳಿದ್ರೆ ಪರ್ಫಾರ್ಮ್ ಮಾಡೋ ಪ್ಲೇಯರು, ಸ್ಕಿಲ್ಫುಲ್ ಬೌಲರ್, ಬ್ಯಾಟ್ಸ್ಮನ್, ಬೌಲರ್ನ ಹಾಕೊಂಡು ಮಾಡ್ಬೇಕು ಮಗ. ಯಾವಾಗಲೂ ಟೀಮ್ ಇಂಡಿಯಾ ಗೆಲ್ಲಕ್ಕೆ ಯೋಚನೆ ಮಾಡಬೇಕು ಹೊರತು ಸೊ ಆ ಟೀಮಲ್ಲಿ ಆ ಪ್ಲೇಯರ್ಸ್ನ ಕಂಡ್ರೆ ಆಗಲ್ಲ, ಈ ಟೀಮಲ್ಲಿ ಈ ಪ್ಲೇಯರ್ಸ್ನ ಕಂಡ್ರೆ ಆಗಲ್ಲ, ಅದೆಲ್ಲ ಬಿಡ್ಬೇಕು ಮಾಮ್. ನಿಜವಾಗ್ಲೂ ಹೇಳ್ತೀನಿ, ಇದೆಲ್ಲ ಬಿಟ್ಟರೆ ಮಾತ್ರ ಟೀಮ್ ಇಂಡಿಯಾ ಉದ್ಧಾರ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ನನಗಂತ ಅನಿಸ್ತು. ಯಾಕಂತ ಹೇಳಿದ್ರೆ RCB ಪರ್ಫಾರ್ಮ್ ಮಾಡಿರೋ ಪ್ಲೇಯರ್ RCB ಬಿಟ್ಟಾಕ್ಬಿಡು ಮಾಮ್. RCB ತೆಗೆದು ಎಸ್ಬಿಡು ಸೈಡ್ಗೆ. ಓಕೆ, ಬೇರೆ ಟೀಮಲ್ಲಿ, ಯಾಕೆ ಚೆನ್ನೈಲಿ ಬೌಲಿಂಗ್ ಸಖತ್ ಮಾಡೋರು ಇದ್ದಾರೆ ಆ್ಯಂಡ್ ಬೇರೆ ಬೇರೆ ಟೀಮಲ್ಲಿ ಕೂಡ ಇದ್ದಾರೆ, ಕರ್ಕೊಬನ್ನಿ ಗುರು, ಆಡ್ಸಿಗುರು. RCB ತೆಗ್ದಾಕ್ರಪ್ಪ, ಆಯಿತು, RCB ತೆಗ್ದಾಕಿ. ಓಕೆ, ಭುವನೇಶ್ವರ್ ಕುಮಾರ್, ನಾವು ಯಾವಾಗಲೂ ಭುವನೇಶ್ವರ್ ಕುಮಾರ್, ರಜತ್ ಪಟೇಲ್ ಮತ್ತು ಕುನಾಲ್ ಪಾಂಡ್ಯ ಬಗ್ಗೆ ಮಾತಾಡ್ತೀವಿ. ಓಕೆ, 3 ಜನ ಬಿಟ್ಬಿಟ್ಟು ಬೇರೆಯವ್ರು ಕರ್ಕೊಬಂದು ಆಡ್ಸಿಗುರು. ಯಾರೋ ಫಾರ್ಮೇ ತೋರಿಸಿಲ್ಲ, T20 IPL ಫಾರ್ಮೇಲೇ ಇಲ್ಲ, ಏನು ಮಾಡಿಲ್ಲ ಅಂತನ ಕರ್ಕೊಬಂದು ಆಡ್ಸಿದ್ರೆ ಏನಿದು? ನಿಜವಾಗ್ಲೂ ಇದಕ್ಕೆ ಅರ್ಥನೇ ಇಲ್ಲ. ಸೊ ನಿಮಗೇನು ಅನ್ನಿಸ್ತು ನೆನ್ನೆ ಮ್ಯಾಚ್ ಬಗ್ಗೆ ಹೇಳಿ. ಸೊ ಇದ್ರ ಬಗ್ಗೆ ಮಾತಾಡಿದ್ರೆ ತುಂಬ ಹೋಗ್ತಾರೆ ಅಂತ. ಗೌತಮ್ ಗಂಭೀರ್ ಅಂತೂ ವರ್ಷ ರೆಕಾರ್ಡ್ಗಳನ್ನ ಮಾಡ್ತಾರೆ ಅಗೇನೆಸ್ಟು ಇಂಡಿಯಾದಲ್ಲಿ. ಯಾವ ರೆಕಾರ್ಡ್ಗಳನ್ನ ಕೇಳಿದ್ರೆ ನಿಜವಾಗ್ಲೂ ಕಣ್ಣು ನೀರು ಬರುತ್ತೆ. ಸೊ ನಿಮ್ಗೇನು ಅನ್ನಿಸ್ತು ಅಷ್ಟೇ ಮಾಡಿ ಕಾಮೆಂಟ್ ಮಾಡಿ ಅಷ್ಟೇ.